ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ 2 ಹಸಿ ಮಾವಿನಕಾಯಿನ ತೊಗೊಂಡಿನಿ ನಾನು. ಈ ಮಾವಿನಕಾಯಿನ ತೊಳೆದ್ಬಿಟ್ಟು ತೊಗೋತೀನಿ. ಇವತ್ತೊಂದು ಹಸಿ ಮಾವಿನಕಾಯಿದಿಂದ ಬೇಸಿಗೆಯ ಸ್ಪೆಷಲ್ ರೆಸಿಪಿಯನ್ನು ಮಾಡೋಣ್ರಿ. ನೋಡಿ, ಎಲ್ಲನೂ ಮಾವಿನಕಾಯಿ 2 ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಇವು ತುಂಬ ಜಾಸ್ತಿ ಹುಳಿ ಅದಾವ್ರಿ ಮಾವಿನಕಾಯಿ. ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ನೋಡಿರಿ. ಈಗ ಈ ಮಾವಿನಕಾಯನ್ನು ಕಾಟನ್ ಬಟ್ಟೆಯಿಂದ ಒಂದು ಸ್ವಲ್ಪನೂ ನೀರಿನ ಅಂಶ ಉಳಿಲಾರ್ದಂಗೆ ಒರೆಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಒಂಚೂರು ನೀರಿನ ಅಂಶ ಉಳಿಬಾರ್ದು. ಆ ರೀತಿ ಏನು ಮಾಡಿರಿ, ನೀಟಾಗಿ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊರಿ. ನೋಡಿ, 2 ಮಾವಿನಕಾಯನ್ನು ಒರೆಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಮಾವಿನಕಾಯಿದ ಸಿಪ್ಪೆಯನ್ನು ತಗೋತಾ ಇದ್ದೀನಿ ನೋಡಿರಿ. ಮುಂದಿನ ಭಾಗವನ್ನು ಕಟ್ ಮಾಡಿಬಿಟ್ಟು ನೋಡಿ, ಒಂದು 5 ನಿಮಿಷದಲ್ಲಿನೇ ಈ ರೆಸಿಪಿಯನ್ನು ಮಾಡಿಕೊಂಡು ನೀವು 1 ವರ್ಷದವರೆಗೂ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ನೋಡಿರಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ನೀವು ಚಟ್ನಿ, ಸುಮಾರು ರೆಸಿಪಿಗಳನ್ನ, ಉಪ್ಪಿನಕಾಯಿನ ಸುಮಾರು ರೆಸಿಪಿಗಳನ್ನ ಹಸಿ ಮಾವಿನಕಾಯಿದಿಂದ ಮಾಡ್ಕೊಂಡಿರ್ತೀರಿ. ನನ್ನ ರೀತಿಯಲ್ಲೇನೂ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. 2 ಮಾವಿನಕಾಯಿದು ಫಸ್ಟ್ ಏನು ಮಾಡ್ತೀನಿ, ನೀವು ಯಾವುದೇ ಥರದ ಮಾವಿನಕಾಯಿ ತೊಗೊರಿ. ಜಾಸ್ತಿ ಹುಳಿ ಇದ್ದಿದ್ದು ಮಾವಿನಕಾಯಿ ತೊಗೊಂಡ್ರು ನಡೀತದೆ, ಅಥವಾ ಕಡಿಮೆ ಹುಳಿ ಇರೋ ಮಾವಿನಕಾಯಿ ತೊಗೊಂಡ್ರು ನಡೀತದೆ ನೋಡಿರಿ. ಅಥವಾ ಹಸಿ ಮಾವಿನಕಾಯಿದಿಂದ ಈ ಬೇಸಿಗೆಯಲ್ಲಿ ಯಾವ್ಯಾವ ರೆಸಿಪಿಗಳನ್ನ ನೀವು ಮಾಡಿರತ್ತೆ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, 2 ಮಾವಿನಕಾಯಿದ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಮಾವಿನಕಾಯಿಯನ್ನು ಕಟ್ ಮಾಡಿಬಿಟ್ಟು ತೊಗೊಂಡ್ರಿ. ನಾನು ಉದ್ದುದ್ದಾಗಿಯೇ ಕಟ್ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ಇದೇ ರೀತಿಯೇ ಕಟ್ ಮಾಡ್ಬೇಕಂತೇನಿಲ್ಲ, ನೀವು ಸಣ್ಣದಾಗಿನೂ ಕಟ್ ಮಾಡಿಬಿಟ್ಟು ತೊಗೋಬೋದು. ನೋಡಿ, ನಾನು ಈ ರೀತಿ ಉದ್ದುದ್ದಾಗಿ ನೋಡಿ ಒಂದೇ ಸೈಜ್ನಲ್ಲಿ ಕಟ್ ಮಾಡಿಬಿಟ್ಟು ತೊಗೋತೀನಿ ನೋಡಿರಿ. ನೀವಿಲ್ಲ ಈ ರೀತಿ ಬೇಡ, ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೋತೀವಿ, ಅಥವಾ ಇದರಲ್ಲೇ ಒಂದರಲ್ಲಿ 2 ಭಾಗ ಮಾಡ್ಕೋತೀವಿ ಅಂದ್ರೆ ಅದನ್ನು ನಡಿತೈತಿ. ನೀವು ಆ ರೀತಿಯೂ ಕಟ್ ಮಾಡ್ಕೋಬೋದು ನೋಡಿರಿ. ನೋಡಿ, 2 ಮಾವಿನಕಾಯನ್ನು ಇದೇ ರೀತಿಯೇ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿರಿ. ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ಹುಳಿ ಸ್ವೀಟ್ ಖಾರವಾಗಿರುವಂಥ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಈಗ ಕಟ್ ಮಾಡ್ಕೊಂಡಿದ್ದೀನಿ. ಹಂಗಿತ್ತಂದ್ರೆ ಮುಂದೆ ಏನು ಮಾಡೋದು ಅಂತ ನೋಡ್ಕೊಂಬರ್ಬೇಡಿ. ಈ ಕಡೆಗೆ ನಾನಿಲ್ಲಿ 2 ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ 1/4 ಟೀ ಸ್ಪೂನಾಗಷ್ಟೇ ಮೆಂತ್ಯ, ಅರ್ಧ ಟೀ ಸ್ಪೂನಾಗಷ್ಟೇ ಜೀರಿಗೆ, ಅರ್ಧ ಟೀ ಸ್ಪೂನಾಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳು, 1 ಟೀ ಸ್ಪೂನಾಗಷ್ಟೇ ಸೊಂಪನ್ನು ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನಾಗಷ್ಟೇ ಕಲೋಂಜಿಯನ್ನು ಹಾಕ್ತಾಯಿದ್ದೀನಿ. ಅವೆಲ್ಲ ಗ್ರೋಸರಿ ಶಾಪ್ನಾಗ ಸಿಗ್ತಾವ್ರಿ. ಈ ರೀತಿ ಸ್ವಲ್ಪ ಉಪ್ಪಿನಕಾಯಿಗೆ ಹಾಕಿರೋ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಆ ಒಣ ಮಸಾಲೆಯನ್ನೆಲ್ಲ ಏನು ಮಾಡ್ತಾಯಿದ್ದೀನಿ, ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡಿನಿ ನೋಡಿರಿ. ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನ್ನು ಮಾಡೀನಿ. ಲೋ ಫ್ಲೇಮ್ದಲ್ಲಿಟ್ಟು 1/4 ಟೀ ಸ್ಪೂನಾಗಷ್ಟೇ ಹಿಂಗನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ದಲ್ಲಿಟ್ಟೆ ಹಾಕ್ರಿ, ಇಲ್ಲಾಂದ್ರೆ ಹಿಂಗೆ ಏನಾಗ್ತದೆ, ಬೇಗನೆ ಸೀದೋಗ್ತದೆ. ಈಗ ನಾ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಇದಕ್ಕೆ 1/4 ಟೀ ಸ್ಪೂನಾಗಷ್ಟೇ ಅರಿಶಿಣ ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೋಡಿ, 2 ಮಾವಿನಕಾಯಿಗೆ ನಾನು 2 ಸ್ಪೂನಾಗಷ್ಟೇ ಎಣ್ಣೆಯನ್ನು ಬಳಸ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಮಸಾಲೆ ಜೊತೆ ನೀಟಾಗಿ. ತುಂಬ ಸಿಂಪಲ್ ಅದ್ರಿ, ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ, ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲೋ ಫ್ಲೇಮ್ದಲ್ಲಿ ಮುಚ್ಚಿ 5 ನಿಮಿಷ ಬೇಯಿಸಬೇಕು. ಮಧ್ಯಕ್ಕೆ ಒಂದು 2 ಸಲ ತೆಗೆದುಬಿಟ್ಟು ಮತ್ತು ಈ ರೀತಿ ನೋಡಿ ಕೈ ಆಡಿಸ್ಬಿಟ್ಟು ಮತ್ತೆ ಮುಚ್ಚಿನ್ರಿ. ಇಲ್ಲ ಒಮ್ಮೆಲೆ 5 ನಿಮಿಷ ಬಿಟ್ಟು ಅಂದ್ರೆ ಒಂದೊಂದು ಸಲ ಏನಾಗ್ತದೆ, ಪಾತ್ರೆ ತಳ ಹಿಡಿದು ಬಿಡ್ತದೆ ಅಥವಾ ಸೀದೋಗ್ತವೆ. ಅದಕ್ಕೆ ಒಂದು 2-3 ಸಲ ತೆಗೆದುಬಿಟ್ಟು ಈ ರೀತಿ ಏನು ಮಾಡಿದ್ದೆ, ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದನೂ ಏನಾಗ್ತಾವ್ರಿ, ಈ ಮಾವಿನಕಾಯಿ ಹೋಳು ಏನು ಬೇಗನೆ ಸಾಫ್ಟ್ ಆಗಿಬಿಡ್ತಾವೆ. ಈಗ ಉಪ್ಪು ಹಾಕಿನೂ ಮುಚ್ಚಿ ಮತ್ತೆ ನೋಡಿರಿ, ನಾನೀಗ ಒಂದು 5 ನಿಮಿಷ ಮತ್ತೆ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಉಪ್ಪು ಹಾಕಿದ್ಮೇಲೆ ನೋಡಿ ಕಲರ್ನು ಚೇಂಜ್ ಆಗಿ ಮಾವಿನಕಾಯಿ ಹೋಳು ಸಾಫ್ಟ್ ಆಗ್ಯಾವ ನೋಡಿರಿ. ಈಗ ಉಳಿದಿರುವ ಒಂದು 5ರಿಂದ 6 ನಿಮಿಷದಲ್ಲಿನೇ ರೆಡಿ ಆಗ್ತದೆ. ಒಂದು ಅರ್ಧ ಟೀ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈ ಮಾವಿನಕಾಯಿ ಜಾಸ್ತಿ ಹುಳಿ ಅದಾವತ್ತು ಹೇಳಿ 1 ಬಟ್ಲಾಗಷ್ಟೇ ಪುಡಿ ಮಾಡಿ ಇಟ್ಕೊಂಡಿರುವಂಥ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಾಯಿದ್ದೀನಿ. ನೀವು ಯೂಸ್ ಮಾಡೋ ಮಾವಿನಕಾಯಿ ಜಾಸ್ತಿ ಹುಳಿ ಇದ್ದಿದ್ದಿಲ್ಲ ಅಂದರೆ 3/4 ಬಟ್ಲಾಗಷ್ಟೇ ಬೆಲ್ಲವನ್ನು ಹಾಕೋಬೋದು. ನೋಡಿ, ಒಂಚೂರೂ ನೀರಿನ ಅಂಶ ಎಲ್ಲಿನೂ ಬಳಸಿಲ್ಲ. ನೋಡಿ, ನೀರನ್ನು ಬಳಸಲಾರದೆ ಮಾಡ್ತೀವಿ ಅಷ್ಟೇ. ಇದನ್ನೇನಾಗ್ತದೆ, ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ, ಆದಷ್ಟು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನೇ ಹಾಕಿರಿ. ಅವಾಗ ಅದು ಬೆಲ್ಲನೂ ಏನಾಗ್ತದೆ, ಬೇಗನೆ ಕರಗ್ಬಿಡ್ತದೆ. ಮಿಕ್ಸ್ ಮಾಡಿ ನೋಡಿ ಒಂದು 8 ನಿಮಿಷ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು. ನೋಡಿ, ಮಧ್ಯಕ್ಕೆ 1-2 ಸಲ ತೆಗೆದುಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಬೆಲ್ಲ ಎಲ್ಲನೂ ಕರಗೈತಿ. ಅದಕ್ಕೆ ದಪ್ಪ ಪೀಸ್ಗಳು ಉಳಿಸಿ ಬೆಲ್ಲನ ಹಾಕಬೇಡ್ರಿ. ಸಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಂಡಿರುವ ಬೆಲ್ಲನೇ ಹಾಕಿರಿ. ನೋಡಿ, ಆ ಮಾವಿನಕಾಯಿ ಹೋಳುಗಳು, ಆ ಬೆಲ್ಲ, ಉಪ್ಪು, ಖಾರ ಎಲ್ಲನೂ ಹಿರ್ಕೋಬೇಕು ನೋಡಿರಿ. ನೋಡಿ, ಉಪ್ಪು ಕಡಿಮೆ ಅನ್ಸಾಕತ್ತಿತ್ತು, ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ನೋಡಿ, ಅವು ಹೋಳೆಲ್ಲ ಒಂಥರ ಟ್ರಾನ್ಸ್ಪರೆಂಟ್ ಆಗ್ಬೇಕ್ರಿ. ನೋಡಿ, ಈಗನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅವು ಏನಾಗ್ಯಾವ, ಹೋಳೆಲ್ಲ ಬೆಲ್ಲದ ಪಾಕ್ನಲ್ಲಿನೇ ಕುದ್ದು ಸಾಫ್ಟ್ ಆಗ್ಯಾವ. ನೋಡಿ, ನಿಮಗೆ ರಸ ಬೇಕಂದ್ರೆ ನೀವು ಈಗನೇ ಇದನ್ನು ಆಫ್ ಮಾಡ್ಕೋಬೋದು, ನಡಿತೈತಿ. ನಾನು ಇನ್ನೊಂದು ಚೂರ ರಸ ಗಟ್ಟಿ ಮಾಡೋಕ್ಕಿದ್ದೀನಿ. ಅದಕ್ಕೆ ಏನು ಮಾಡಿದ್ದೀನಿ, ಇನ್ನೊಂದು ನಿಮಿಷ ಆಗಷ್ಟೇ ಕುದಿಸ್ಬಿಟ್ಟು ತೊಗೊಂಡು. ನೋಡಿರಿ, ಇದೇ ರಸ ಜಾಸ್ತಿ ಇತ್ತಲ್ಲ, ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯದ. ಆರಿದ್ಮೇಲೆ ಇನ್ನೂ ಏನಾಗ್ತದೆ, ಇದು ರಸ ಗಟ್ಟಿ ಆಗ್ತದೆ. ನೋಡಿ, ಆರಕ್ಕೆ ಇದನ್ನು ಮತ್ತೆ ಏನು ಮಾಡಬಾರ್ದ್ರಿ, ಪ್ಲೇಟನ್ನು ಮೇಲ್ಗಡೆ ಮುಚ್ಚಬಾರ್ದು. ಅದು ಸ್ಟೀಮ್ ಆಗಿ ಅವು ಏನು ನೀರಿನ ಅಂಶ ಅದರೊಳಗೆ ಬಿತ್ತಂದ್ರೂ
ಮತ್ತು ಇದು ಬೇಗನೆ ಕೆಟ್ಟುಬಿಡ್ತದೆ. ಈಗ ಇದನ್ನು ಹೀಗೆ ಆರ್ಲಿಕ್ಕೆ ಬಿಡಬೇಕು ರೀ. ಕಂಪ್ಲೀಟಾಗಿ ನಾನು ಆರಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡಿ ಈಗ ಇದು ಕಂಪ್ಲೀಟಾಗಿ ಆರದ ನೋಡಿ. ಇನ್ನೂ ಇದೇಗಿನಕ್ಕಿಂತ ರಸ ಗಟ್ಟಿಯಾಗೈತೆ. ಇಲ್ಲ ನಮಗೆ ಸ್ವಲ್ಪ ರಸ ಬೇಕಂದ್ರೆ ನೀವು ಅವಾಗನೇ ಅದನ್ನು ಗ್ಯಾಸನ್ನು ಆಫ್ ಮಾಡ್ಕೊರಿ. ಇದನ್ನು ನೀವು ಏರ್ಟೈಟ್ ಕಾಜಿನ ಬಾಟ್ಲ್ ಒಳಗೆ ಹಾಕೊಂಡು ಫ್ರಿಜ್ನಲ್ಲಿ ಬೇಡ ಹೊರಗಡೆನೇ ಇಟ್ಟು ನೀವು 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಪೂರಿ, ಪರಾಟ, ಚಪಾತಿ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿ.